ನೀವೇನಾದರೂ ಪ್ರತಿ ತಿಂಗಳನ್ನು ಕೂಡ ವಿಧವಾ ಪಿಂಚಣಿ, ವಯಸ್ಕರರ ಪಿಂಚಣಿ ಮತ್ತು ಅಂಗವಿಕಲರ ಪಿಂಚಣಿಯನ್ನ ಪಡೀತಾ ಇದ್ದೀರಾ ಅಂತಂದ್ರೆ ಇವತ್ತು ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ಗೆ. ಇಂದು ಸಾವಿರಾರು ಜನ ಕಾಯುತ್ತಿದ್ದಂತಹ ಪಿಂಚಣಿ ಹಣದ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಇವತ್ತು ಪಿಂಚಣಿಯ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾವೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಜಿಲ್ಲೆಗಳಿಗೆ ಜಮೆ ಆಗಿರುವ ಸುದ್ದಿ ಬಂದಿದೆ, ಇದನ್ನ ಎಲ್ಲವನ್ನು ಕೂಡ ಹೇಳ್ತವೆ. ಹಾಗೆ ಈ ಒಂದು ವಿಡಿಯೋದಲ್ಲಿ ಯಾವ ಪಿಂಚಣಿಗಳು ಮತ್ತು ಯಾವ ಒಂದು ಜಿಲ್ಲೆಗಳಲ್ಲಿ ಜಮೆ ಆಗಿದೆ ಮತ್ತು ಯಾವ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಆದ್ದರಿಂದ ನೀವು ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ. ಮೊದಲನೆಯದಾಗಿ ಈ 3 ಪಿಂಚಣಿ ಬಗ್ಗೆ ನಾವು ಮಾತನಾಡ್ತಾ ಇರೋದು. ಇಲ್ಲಿ ಮೊದಲನೆಯದಾಗಿ ವಿಧವಾ ಪಿಂಚಣಿ ವೀಕ್ಷಕರೇ, ಆಮೇಲೆ ವಯಸ್ಕರರ ಪಿಂಚಣಿ ಮತ್ತೆ ಅಂಗವಿಕಲರ ಪಿಂಚಣಿ. ಈ 3ರಲ್ಲಿ ನೀವು ಯಾವುದಾದ್ರೂ ಒಂದು ಪಿಂಚಣಿಯನ್ನು ಕೂಡ ಪಡೀತಾ ಇದ್ದೀರಾ ಅಂತಂದ್ರೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಬನ್ನಿ ವೀಕ್ಷಕರೇ ನೋಡಿ. ಮೊದಲನೆಯದಾಗಿ ಇಲ್ಲಿ ಪಿಂಚಣಿಯ ಭಾಗವಾಗಿರುವ ನೀವು ಮಹಿಳೆಯರಿಗೆ ಇಲ್ಲಿ ಈ ವಿಧವಾ ಪಿಂಚಣಿಯ ಹಣದಲ್ಲಿ ಭರ್ಜರಿ ಗುಡ್ ನ್ಯೂಸು ಮತ್ತು 60 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸು. ಹಾಗೆ ದೈಹಿಕ ಅಥವಾ ಮಾನಸಿಕ ಅಂಗವೈಕಲ್ಯ ಇರುವವರಿಗೆ ಇಲ್ಲಿ ಸಹಾಯಧನದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ. ಈ ಪಿಂಚಣಿ ಈ ಒಂದು ಏನು ನೀವು ಪ್ರತಿ ತಿಂಗಳನ್ನು ಕೂಡ ಪಡಿತಾ ಇರ್ತೀರಲ್ಲ, ಇದು ನ್ಯಾಷನಲ್ ಸೊಸೈಟಿ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಇಂದ ಬರುತ್ತೆ. ಹಾಗೆ ರಾಜ್ಯ ಸರ್ಕಾರದ SSY ಅಂತಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ಯೋಜನಾ ಈ ಒಂದು ಅಡಿಯಲ್ಲಿ ಇದು ನಿಮಗೆ ಸಿಗುತ್ತೆ. ಇವತ್ತು ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ, ಅದೇನಂತ ತಿಳಿಸ್ತೇನೆ ವೀಕ್ಷಕರೇ. ದಯವಿಟ್ಟು ತಾಳ್ಮೆಯಿಂದ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ. ನೋಡಿ, ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ವೀಕ್ಷಕರು ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇಲ್ಲಿ ನಿಮ್ಮಲ್ಲಿ ಬಹುಮಂದಿಗೆ ಯಾವಾಗ ಹಣ ಬರುತ್ತೆ ಅಂತ ಇಲ್ಲಿ ನೀವು ಕಾಯ್ತಾನೆ ಇದ್ರಿ, ಆದರೆ ಇವತ್ತು ನಿಮಗೆ ಕೊನೆಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ. ನೋಡಿ, ನಾನು ನಿಮ್ಮಿಂದ ಕೇವಲ ಈ ಒಂದು ವಿಡಿಯೋಕ್ಕೆ ಇಲ್ಲಿ ಕೇವಲ 700 ಲೈಕ್ಗಳನ್ನು ಕೇಳ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಮಾಡಿದರೆ ತಪ್ಪದೇ ಆಗುತ್ತೆ, ಪ್ರತಿಯೊಬ್ಬರು ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಇಲ್ಲಿ ಬಹುಮಂದಿಗೆ ಯಾವಾಗ ಹಣ ಜಮೆ ಆಗುತ್ತೆ ಮತ್ತು ಯಾವ ಬ್ಯಾಂಕ್ಗಳಿಗೆ ಮೊದಲು ಬರುತ್ತೆ ಅನ್ನೋ ಪ್ರಶ್ನೆ ಇರಬಹುದು. ಸರ್ಕಾರ ಮತ್ತು ಬ್ಯಾಂಕ್ಗಳು ಈ ಹಣವನ್ನು ಜಿಲ್ಲಾವಾರು ಹಂತದಲ್ಲಿ ಹಂತವಾಗಿ ಜಮೆ ಮಾಡುತ್ತವೆ. ಕೆಲವು ಜಿಲ್ಲೆಗಳಿಗೆ ಈಗಾಗಲೇ ಪಿಂಚಣಿ ಹಣ ಒಂದು ಜಮೆ ಆಗಿರುವ ಮಾಹಿತಿ ಬಂದಿದೆ. ಅದರಲ್ಲೂ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಬಂದ್ಬಿಟ್ಟಿದೆ ಇವಾಗ ಹಣ. ನಾನು ಹೇಳ್ತೇನೆ ಯಾವ ಒಂದು ಜಿಲ್ಲೆ ಅಂತ. ಸೊ ಇವತ್ತು ನಿಮಗೆ ಏನಪ್ಪ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ವೀಕ್ಷಕರೇ, ಇವತ್ತು ಸುಮಾರು ಮಧ್ಯಾಹ್ನ 12:30 ಮೇಲ್ಪಟ್ಟು ಅಥವಾ 1 ಗಂಟೆಯ ಮೇಲ್ಪಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇವತ್ತು ನಿಮ್ಮ ಒಂದು ಪಿಂಚಣಿ ಹಣ ಜಮೆ ಆಗುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ. ನೋಡಿ, ಇಲ್ಲಿ ಯಾವ ಒಂದು ಜಿಲ್ಲೆಗಳಿಗೆ ನಿನ್ನೆ ಜಮೆ ಆಗಿದೆ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಪಿಂಚಣಿದಾರರಿಗೆ ಹಣ ಜಮೆ ಆಗಿರುವಂಥದ್ದು, ಹಾಗೂ ತುಮಕೂರಿನ ತುಮಕೂರು ಜಿಲ್ಲೆಯ ಎಲ್ಲ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಬಂದಿರುವಂಥದ್ದು, ಮತ್ತು ದಾವಣಗೆರೆ ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಜಮೆ ಆಗಿರುವಂಥದ್ದು. ಹಾಗೆ ಇಲ್ಲಿ ಧಾರವಾಡ ಜಿಲ್ಲೆಯ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಪಿಂಚಣಿ ಪಡಿತಾ ಇದ್ದಂತಹ ಎಲ್ಲರಿಗೂ ಕೂಡ ಜಮೆ ಆಗಿರುವಂಥದ್ದು. ಹಾಗೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ತಿಂಗಳನ್ನು ಕೂಡ ಪಿಂಚಣಿ ಪಡೆಯುವವರು ಯಾರು ನೋಡ್ತಾ ಇದ್ದಾರೆ ಅಂದರೆ ತಪ್ಪದೇ ಒಂದು ಲೈಕನ್ನು ಮಾಡಿ. ನಿಮಗೂ ಕೂಡ ಈ ಪಿಂಚಣಿ ಜಮೆ ಆಗ್ತಾ ಇರುವಂಥದ್ದು ನಿನ್ನೆಯಿಂದಲೂ ಕೂಡ ಇವತ್ತು ಬರ್ತಾ ಇರುವಂಥದ್ದು ವೀಕ್ಷಕರೇ. ಅದಷ್ಟೇ ಅಲ್ಲದೆ ಬೆಂಗಳೂರು ನಗರ ಜಿಲ್ಲೆಯ ಒಂದು ಫಲಾನುಭವಿಗಳಿಗೆ ಪಿಂಚಣಿದಾರರಿಗೆ ಹಣ ಬರ್ತಾ ಇರುವಂಥದ್ದು. ಹಾಗೆ ಇಲ್ಲಿ ಪ್ರತಿ ತಿಂಗಳನ್ನು ಕೂಡ ಯಾರ್ಯಾರು ಪಿಂಚಣಿಯನ್ನು ಈ ಬಳ್ಳಾರಿ ಜಿಲ್ಲೆಯವರು ಇದ್ದೀರಾ, ನಿಮಗೆ ಆದಷ್ಟು ಬೇಗನೆ ಇಲ್ಲಿ ಕಳೆದ 2 ದಿನ ಆಯಿತು ನಿಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಿ. ಈ ಪಿಂಚಣಿ ಯೋಜನೆಯ ಯಾವ ಒಂದು ಕಂತಿನ ಹಣ ನಿಮಗೆ ಮಿಸ್ ಆಗಿರುತ್ತೋ ಅವೆಲ್ಲವೂ ಕೂಡ ಸೇರಿ ಈ ಬಾರಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಕೊಡಲಿದೆ ಅಂತ ಸರ್ಕಾರದಿಂದ ಮಾಹಿತಿ ಬಂದಿರುವಂತದ್ದು ವೀಕ್ಷಕರೇ. ಇಲ್ಲಿ ನೋಡಿ, ನಿಮಗೆ ಪಿಂಚಣಿ ಹಣ ಬಂದಿದವ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು ಅಂತ ಹೇಳ್ತವೆ. ನೋಡಿ, ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಹಣ ಜಮೆ ಆಗಿದೆ ಎಂದರೆ ನಿಮಗೆ SMS ಬರುತ್ತೆ. ಇಲ್ಲದಿದ್ದರೆ ನೀವು ನಾನು ಈಗ ಹೇಳ್ತೇನೆ ಈ ರೀತಿಯಾಗಿ ನೀವೇ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫೋನ್ನಲ್ಲಿ ವೀಕ್ಷಕರೇ. ದಯವಿಟ್ಟು ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ವಿಡಿಯೋಗೆ ಮತ್ತು ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ಗೆ ಭೇಟಿ ನೀಡಿ ಚೆಕ್ ಮಾಡ್ಕೊಳ್ಬಹುದು. ಫಸ್ಟ್ನೇ ಆಪ್ಷನ್. ಎರಡನೇ ಆಪ್ಷನ್ ಏನಂತಂದ್ರೆ ಇಲ್ಲಿ ಡಿಜಿ ಸಕ್ಸ್ಮಾನ್ ಅಂತಂದು ಅಥವಾ SSPY ಅಥವಾ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ನೋಂದಣಿ ವಿವರಗಳನ್ನು ಪರಿಶೀಲನೆ ಅಂತಂದ್ರೆ ಸ್ಟೇಟಸ್ ಅನ್ನು ಚೆಕ್ ಮಾಡಿ ನೋಡ್ಕೋಬಹುದು. ಹಾಗೂ ನಿಮ್ಮ ಒಂದು ಆಧಾರ್, ಹೌದು ವೀಕ್ಷಕರೇ, ಆಧಾರ್ ಲಿಂಕ್ ಖಾತೆಗಳಿಗೆ ಇಲ್ಲಿ UIDAI ಅಥವಾ ಆಧಾರ್ ಪೇಮೆಂಟ್ ಅಪ್ಲಿಕೇಶನ್ ಮೂಲಕ ನಿಮ್ಮ ಒಂದು ಮೊಬೈಲ್ನಲ್ಲಿ ಪರಿಶೀಲನೆಯನ್ನು ಮಾಡ್ಕೋಬಹುದು, ಅಥವಾ DBT ಕರ್ನಾಟಕ ಅಪ್ಲಿಕೇಶನ್ ಮುಖಾಂತರ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಹಣ ನಿಮಗೆ ಜಮೆ ಆಗದಿದ್ದರೆ ಏನು ಮಾಡಬೇಕು ಅಂತ ಹೇಳ್ತವೆ. ನೋಡಿ ವೀಕ್ಷಕರೇ, ಅಧಿಕೃತ ವೆಬ್ಸೈಟ್ನಲ್ಲಿ ನೋಂದಣಿ ಸಂಪೂರ್ಣವಿದ್ರೂ ಕೂಡ ನಿಮ್ಮದು ಹಣ ಜಮೆ ಆಗಿಲ್ಲ ಅಂತಂದರೆ ನೋಡಿ, ನಿಮ್ಮ ಒಂದು ಬ್ಯಾಂಕ್ ಖಾತೆ ಆಕ್ಟಿವ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಆಧಾರ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ಒಂದ್ಸರಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿ. ಹಣ ಜಮೆ ಆಗದಿದ್ದರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಅಥವಾ ಇಲ್ಲಿ ವೇದಿಕೆ ಸಹಾಯವಾಣಿಗೆ ಸಂಪರ್ಕಿಸಬಹುದು ಅಂತಾನೆ ನಿಮಗೆ ಮಾಹಿತಿ ಬಂದಿರುವಂತದ್ದು ವೀಕ್ಷಕರೇ. ನೋಡಿ ವೀಕ್ಷಕರೇ, ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ, ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಇಲ್ಲಿ ಕೊನೆಯದಾಗಿ ಇನ್ನೊಂದು ಅಪ್ಡೇಟ್ ಇದೆ. ಏನಪ್ಪಾ ಅಂತಂದ್ರೆ ಇಲ್ಲಿ ಮುಖ್ಯ ಮಾಹಿತಿ ಅಂತ ನಿಮಗೆ ಸರ್ಕಾರದಿಂದ ಮಾಹಿತಿಯನ್ನು ಹೊರಡಿಸಲಾಗಿದೆ. ಇಲ್ಲಿ ಪಿಂಚಣಿ ಪಾವತಿ ಪ್ರಕ್ರಿಯೆ ಹಂತವಾಗಿ ಆಗ್ತಾ ಇರುವಂತದ್ದು ಅಂತಂದ್ರೆ ಆಗಸ್ಟ್ 3ರಿಂದ 10
10ರ ಒಳಗೆ ಅಥವಾ 10ರ ನಂತರನೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಬರುವಂತಹ ಸಾಧ್ಯತೆ ಇದೆ. ಇಲ್ಲಿ ಯಾವುದೇ ಕರೆಂಟ್ ಬ್ಲಾಂಕ್ ಅಥವಾ ಬ್ಯಾಂಕ್ ವ್ಯತ್ಯಯ ಇರುವ ಪ್ರದೇಶದಲ್ಲಿ ಡಿಲೇಟ್ ಪಾವತಿ ಕೂಡ ಆಗಬಹುದು ವೀಕ್ಷಕರೇ. ಮತ್ತು ಹೆಚ್ಚಿನ ಪಾವತಿ ಬೇಕಾದರೆ ನೀವು ಪಿಂಚಣಿ ಸಂಬಂಧಿಸಿದ ಯಾವುದೇ ಪ್ರಶ್ನೆ, ಸಮಸ್ಯೆ ಅಥವಾ ಸಮಸ್ಯೆ ಪರಿಹಾರ ಬೇಕಾದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನೋಡಿ, ನಾವಿಲ್ಲಿ ಪ್ರತಿದಿನವೂ ಇಂಥ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ವಿಡಿಯೋನ ಅಪ್ಡೇಟ್ ನೀಡ್ತಾ ಇರ್ತವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನಮ್ಮ ಒಂದು ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಕರೇ. ಮತ್ತೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತವೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್. ನಿಮಗೆ ಹಣ ಬಂದಿದೆನಾ ಈ ತಿಂಗಳದು ಅಂತಂದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ, ಬಂದಿಲ್ಲ ಅಂತ ನೋ ಕಾಮೆಂಟ್ ಮಾಡಿ. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.